ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಕ್ಲಾಸ್ 10ನ ಹಿಸ್ಟ್ರಿ ಪಾರ್ಟ್ನ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಈ ಲೆಸನ್ನ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನಾವು ಯಾವ ರೀತಿ ನೆನಪಿನಲ್ಲಿಟ್ಟುಕೊಳ್ಳುವುದನ್ನು ಟ್ರಿಕ್ ಮುಖಾಂತರ ನೋಡೋಣ. 1498 ವಾಸ್ಕೋ ಡಿ ಗಾಮಾ ಅರೈವ್ಸ್ ಇನ್ ಕ್ಯಾಲಿಕಟ್, ಕೇರಳ. ಇದರ ಟ್ರಿಕ್ ಬಂದುಬಿಟ್ಟು, ಅಮ್ಮ 14ನೇ ತಾರೀಕು 9 ಜನಕ್ಕೆ ಕಾಲಿಫ್ಲವರ್ ಕಟ್ ಮಾಡೋಕ್ಕೆ ಹೇಳಿದಳು. ನಾವು ಕೇಳಿಲ್ಲ, ಅದಕ್ಕೆ ಏಟು ಬಾರಿಸಿದಳು. ಇಲ್ಲಿ ನೋಡಿ, ಗಾಮಾ ಒಳಗೆ ಅಮ್ಮ ಎಂಬ ಪದ ಕಾಣ್ತಾ ಇದೆ ನಮಗೆ. ಆ್ಯಂಡ್ 14ನೇ ತಾರೀಕು ಅಂದರೆ ಇಲ್ಲಿದೆ 14 ಡೇಟ್. ಇಲ್ಲಿ ನೋಡಿ, 9 ಜನಕ್ಕೆ ಕಾಲಿಫ್ಲವರ್ ಅಂದರೆ ಇಲ್ಲಿ ಕ್ಯಾಲಿಕಟ್ ಎಂಬ ಪದದಲ್ಲಿ ನಮಗೆ ಕಾಲಿ ಎಂಬ ಇನ್ನೊಂದು ಪದ ಬರ್ತಾ ಇದೆ. ಸೊ ಕ್ಯಾಲಿಕಟ್ಟನ್ನು ನಾವು ಕಾಲಿಫ್ಲವರ್ ಅಂತ ಅಂದ್ಕೊಳ್ಳೋಣ. ಕಾಲಿಫ್ಲವರ್ ಕಟ್ ಮಾಡೋಕ್ಕೆ ಹೇಳಿರ್ತಾಳೆ. ಅದಕ್ಕೆ ನಾವು ಕೇಳಿಲ್ಲ ಎಂಬ ಪದಕ್ಕೆ ನಾವು ಕೇರಳವನ್ನು ಕನೆಕ್ಟ್ ಮಾಡೋಣ. ಅಮ್ಮ 14ನೇ ತಾರೀಕು 9 ಜನಕ್ಕೆ ಕಾಲಿಫ್ಲವರ್ ಕಟ್ ಮಾಡೋಕ್ಕೆ ಹೇಳಿದಳು. ಅಮ್ಮ ಅಂದರೆ ವಾಸ್ಕೋ ಡಿ ಗಾಮಾ 14ನೇ ತಾರೀಕು ಅಂದರೆ 14, 9 ಜನಕ್ಕೆ 1490 ಕಾಲಿಫ್ಲವರ್ ಕಟ್ ಮಾಡೋಕ್ಕೆ ಅಂದರೆ ಕ್ಯಾಲಿಕಟ್. ನಾವು ಕೇಳಿಲ್ಲ ಅಂದರೆ ಕೇರಳ, ಅದಕ್ಕೆ ಏಟು ಬಾರಿಸಿದಳು. 1498 ಏಟು ಅಂದರೆ ಲಾಸ್ಟ್ ಒನ್. ನೆಕ್ಸ್ಟ್ 1600 ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಸ್ ಎಸ್ಟಾಬ್ಲಿಷ್ಡ್ ಫಾರ್ ಟ್ರೇಡ್. ಇದರ ಟ್ರಿಕ್ ಬಂದುಬಿಟ್ಟು, ರಿತೀಶ್ 16 ವರ್ಷದ ಹುಡುಗ. ಇವನಿಗೆ ಲಡ್ಡು ಇಷ್ಟ. 2 ಲಡ್ಡು ತಿನ್ನುತ್ತಾ ಕಂಪನಿಗೆ ಹೋದ. ಇಲ್ಲಿ ನೋಡಿ, ಬ್ರಿಟಿಷ್ ವರ್ಡ್ನಲ್ಲಿ ನಮಗೆ ರಿತೀಶ್ ಎಂಬ ಹೆಸರು ಕಾಣ್ತಾ ಇದೆ. 16 ವರ್ಷದ ಹುಡುಗ ಅಂದರೆ 16. ಇವನಿಗೆ ಲಡ್ಡು ಇಷ್ಟ ಅಂದರೆ ಈಸ್ಟ್. 2 ಲಡ್ಡು ತಿನ್ನುತ್ತಾ ಅಂದರೆ 1600ನಲ್ಲಿ 20 ಬರುತ್ತಲ್ಲ, ಇವೆರಡು ಲಡ್ಡು ತಿನ್ನುತ್ತಾ ಕಂಪನಿಗೆ ಹೋದ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ. ಸೊ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಟ್ರೇಡ್ ಇನ್ 1600. ಅಂದರೆ ರಿತೀಶ್ 16 ವರ್ಷದ ಹುಡುಗ, ಇವನಿಗೆ ಲಡ್ಡು ಇಷ್ಟ, 2 ಲಡ್ಡು ತಿನ್ನುತ್ತಾ ಕಂಪನಿಗೆ ಹೋದ. 1602 ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇಸ್ ಫಾರ್ಮ್ಡ್. ಇದರ ಟ್ರಿಕ್ ಬಂದುಬಿಟ್ಟು, 16 ದಿವಸದ ನಂತರ 2 ಡಕ್ ಕಂಪನಿ ಹತ್ತಿರ ಕಾಣಿಸಿಕೊಂಡವು. ಇಲ್ಲಿ ಡಚ್ಚನ್ನು ನಾವು ಡಕ್ಗೆ ಕನೆಕ್ಟ್ ಮಾಡಿದ್ದೀವಿ. 16 ಅಂದರೆ 16 ದಿವಸದ ನಂತರ, ನಾಟ್ ಟು ಅಂದರೆ 2 ಡಕ್ ಕಂಪನಿ ಹತ್ತಿರ ಕಾಣಿಸಿಕೊಂಡವು. 1602 16 ದಿವಸದ ನಂತರ ಡಚ್ ಅಂದರೆ ಡಕ್ ಕಂಪನಿ ಹತ್ತಿರ ಕಾಣಿಸಿಕೊಂಡವು. ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇಸ್ ಫಾರ್ಮ್ಡ್ 1602. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂದಮೇಲೆ ನಮಗೆ 2 ಡಕ್ ನೆನಪಾಗುತ್ತೆ. ಸೊ 1602 ಅಂದರೆ 16 ದಿವಸದ ನಂತರ 2 ಡಕ್ ಅನ್ನೋದು ಈಸಿಯಾಗಿ ನೆನಪಾಗುತ್ತೆ. 1664 ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇಸ್ ಫಾರ್ಮ್ಡ್. ಇದರ ಟ್ರಿಕ್ ನೋಡೋದಾದರೆ, 16ನೇ ತಾರೀಕು ನಾವೆಲ್ಲ ಫ್ರೆಂಚ್ ಫ್ರೈ ತಿನ್ನೋಕ್ಕೆ ಹೋಗಿದ್ವಿ. ಅದರಲ್ಲಿ 6 ಜನಕ್ಕೆ ಫ್ರೆಂಚ್ ಫ್ರೈ ಇಷ್ಟ ಇತ್ತು, ಇನ್ನು 4 ಜನಕ್ಕೆ ಇಷ್ಟ ಇರಲಿಲ್ಲ. 16 ಅಂದರೆ 16ನೇ ತಾರೀಕು ಅಂದರೆ ಡೇಟ್. ಸೊ ಫ್ರೆಂಚ್ ಫ್ರೈ ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರೆಂಚ್ ಫ್ರೈ ತಿನ್ನೋಕ್ಕೆ ಹೋಗಿದ್ವಿ. ಅದರಲ್ಲಿ 6 ಜನಕ್ಕೆ ಅಂದರೆ 6 ಮೆಂಬರ್ಗೆ ಫ್ರೆಂಚ್ ಫ್ರೈ ತಿನ್ನೋದು ಇಷ್ಟ ಇತ್ತು, ಇನ್ನು 4 ಜನಕ್ಕೆ ಇಷ್ಟ ಇರಲಿಲ್ಲ. 1664 ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಈಸ್ ಫಾರ್ಮ್ಡ್. ಟ್ರಿಕ್, 16ನೇ ತಾರೀಕು ನಾವೆಲ್ಲ ಫ್ರೆಂಚ್ ಫ್ರೈ ತಿನ್ನೋಕ್ಕೆ ಹೋಗಿದ್ವಿ. ಅದರಲ್ಲಿ 6 ಜನಕ್ಕೆ ಫ್ರೆಂಚ್ ಫ್ರೈ ಇಷ್ಟ ಇತ್ತು, ಇನ್ನು 4 ಜನಕ್ಕೆ ಅದು ಇಷ್ಟ ಇರಲಿಲ್ಲ.